ಜಾರ್ಜಿಯಾದ ಬಟೂಮಿಯಲ್ಲಿ ನಡೆಯುತ್ತಿರುವ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ನ ಅಂತಿಮ ಸ್ಪರ್ಧೆ ಇಬ್ಬರು ಭಾರತೀಯರ ನಡುವಿನ ಸೆಣಸಾಟಕ್ಕೆ ಸಾಕ್ಷಿಯಾಗಲಿದೆ. ಸೆಮಿಫೈನಲ್ ಪಂದ್ಯಗಳಲ್ಲಿ ಜಯ ಸಾಧಿಸಿದ ನಂತರ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೆರು ಹಂಪಿ ಫೈನಲ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಸೆಮಿಫೈನಲ್ನಲ್ಲಿ ದಿವ್ಯಾ ದೇಶ್ಮುಖ್ ಅವರು ಚೀನಾದ ಗ್ರ್ಯಾಂಡ್ ಮಾಸ್ಟರ್ ಟಾನ್ ಜಿಂಗ್ಯು ಅವರನ್ನು ಸೋಲಿಸಿದರು. ಇನ್ನೊಂದೆಡೆ ಹಿರಿಯ ಆಟಗಾರ್ತಿ ಕೊನೆರು ಹಂಪಿ ಚೀನಾದ ಗ್ರ್ಯಾಂಡ್ ಮಾಸ್ಟರ್ ಲೇ ಟಿಂಗ್ ಜಿಯೆ ಅವರನ್ನು ಪರಾಭವಗೊಳಿಸಿದರು. ಈಗಾಗಲೇ ಹಂಪಿ ಅವರು ಫಿಡೆ ವರ್ಲ್ಡ್ ಕಪ್ ಸೆಮಿಫೈನಲ್ಗೆ ಪ್ರವೇಶಿಸಿದ ಮೊದಲ ಭಾರತೀಯ ಮಹಿಳೆ ಎಂಬ ದಾಖಲೆ ನಿರ್ಮಿಸಿದ್ದರು. ಇನ್ನು ದಿವ್ಯಾ ದೇಶ್ಮುಖ್ ಸಹ ಮತ್ತೋರ್ವ ಭಾರತೀಯ ಆಟಗಾರ್ತಿ ಹಾರಿಕಾ ದ್ರೋಣವಲ್ಲಿಯನ್ನು ರ್ಯಾಪಿಡ್ ಟೈ ಬ್ರೇಕ್ ಪಂದ್ಯದಲ್ಲಿ 2-0 ಅಂತರದಿಂದ ಸೋಲಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದರು. ಭಾರತೀಯ ನಡುವಿನ ಈ ಫೈನಲ್ ಪಂದ್ಯ ಭಾರತದ ಚೆಸ್ ಇತಿಹಾಸದಲ್ಲಿ ನೂತನ ಮೈಲಿಗಲ್ಲಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಭಾರತದ ಚೆಸ್ ಪ್ರಾಬಲ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ.